Welcome to all. See, in our previous session, we have discussed some of the questions of part C carrying 3 marks. In this session, let us consider some more questions carrying 5 marks in part D. So, part D ಗೆ ಸಂಬಂಧಪಟ್ಟಂತ 5 ಅಂಕದ ಪ್ರಶ್ನೆಗಳನ್ನು ನಾವು ಸಾಲ್ವ್ ಮಾಡೋಣ ಈ ಸೆಷನಲ್ಲಿ. I have taken one example. ನೋಡಿ 41, question number 41 in the question paper given to you. So, ಅದರಲ್ಲಿ ಟ್ರಿಗ್ನೋಮೆಟ್ರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದೆ. ಪ್ರೂವ್ ದಟ್, ನೋಡಿ ನ್ಯೂಮರೇಟರ್ ಗಮನಿಸೋಣ. 4 ಟರ್ಮ್ಸ್ ಇದೆ. sin 7x ಪ್ಲಸ್ sin 5x ಪ್ಲಸ್ sin 9x ಪ್ಲಸ್ sin 3x ಡಿವೈಡೆಡ್ ಬೈ, ಸೊ ಅದೇ ಟರ್ಮ್ಸ್ ಇದೆ, ಆದರೆ ಕಾಸ್ ಅಟ್ಯಾಚ್ ಮಾಡಿದ್ದಾರೆ. cos 7x ಪ್ಲಸ್ cos 5x ಪ್ಲಸ್ cos 9x ಪ್ಲಸ್ cos 3x. ಸೊ ರೈಟ್ ಹ್ಯಾಂಡ್ ಸೈಡ್ ನಮಗೆ tan 6x ಬರಬೇಕು. ಸೊ ನಾವು ಇಲ್ಲಿ LHS ಅನ್ನು ಕನ್ಸಿಡರ್ ಮಾಡೋಣ. ಸೊ ನಮಗೆ ಇಲ್ಲಿ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್, ಯು ಕ್ಯಾನ್ ಮೇಕ್ ಯೂಸ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್. ಸೊ ವಿ ಹ್ಯಾವ್ ಟು ಗ್ರೂಪ್ 2 ಟರ್ಮ್ಸ್. ನೋಡಿ, ಎರಡು ಟರ್ಮ್ಸ್ಗಳ ಸಮ್ಮನ್ನು ಗ್ರೂಪ್ ಮಾಡಿ ದೆನ್ ವಿ ಕ್ಯಾನ್ ಯೂಸ್ ದ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್. ಸೊ ಈಗ ನನಗೆ ನೋಡಿ ಇಲ್ಲಿ ಅಬ್ಸರ್ವ್ ಮಾಡೋಣ. sin 7x ಮತ್ತು sin 3x ಇವೆರಡು ಟರ್ಮ್ಸನ್ನು ನಾನು ಗ್ರೂಪ್ ಮಾಡ್ಕೊಳ್ತೀನಿ. ಸೊ ದಟ್ ಈಸ್ sin 7x ಪ್ಲಸ್ sin 3x. ಆಮೇಲೆ ಉಳಿದಂಥ ಎರಡು sin 5x ಪ್ಲಸ್ sin 9x. ಡಿವೈಡೆಡ್ ಬೈ, ನೋಡಿ ಡಿನಾಮಿನೇಟರ್ಲ್ಲೂ ಕೂಡ ಸೊ cos 7x cos 3x ಗ್ರೂಪ್ ಮಾಡೋಣ. cos 7x ಪ್ಲಸ್ cos 3x. ಸೊ ಎರಡು ಟರ್ಮ್ಸ್ ಒಂದು ಗ್ರೂಪು. ದೆನ್ ಮಧ್ಯದಲ್ಲಿರ್ತಕ್ಕಂಥ cos 5x ಪ್ಲಸ್ cos 9x ಅಂತಕ್ಕಂಥದ್ದು ಇನ್ನೊಂದು ಗ್ರೂಪನ್ನು ನಾವು ಮಾಡೋಣ. ಸೊ ನಾವು ನೋಡಿ ನ್ಯೂಮರೇಟರಲ್ಲಿ ಎರಡನ್ನು ಅಬ್ಸರ್ವ್ ಮಾಡೋಣ. sin 7x ಪ್ಲಸ್ sin 3x ಅಂತಿದೆ. ಇಲ್ಲಿ ನೋಡಿ sin x ಪ್ಲಸ್ sin y ಫಾರ್ಮುಲಾ. ಸೊ ರೀಕಾಲ್ ಮಾಡೋಣ. ಇದಕ್ಕೂ ಕೂಡ sin x ಪ್ಲಸ್ sin y ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ. ಸೊ sin x ಪ್ಲಸ್ sin y ಫಾರ್ಮುಲಾ ಏನಿರುತ್ತೆ, 2 ಟೈಮ್ಸ್ sin ಆಫ್ x ಪ್ಲಸ್ 5/2 ಇಂಟು ಕಾಸ್ ಆಫ್ x ಮೈನಸ್ 5/2. ಅದನ್ನು ನ್ಯೂಮರೇಟರ್ ಅಪ್ಲೈ ಮಾಡೋಣ. ಸೊ ಇಲ್ಲಿ ನೋಡೋಣ, x ಪ್ಲೇಸ್ ನೋಡಿ 7x ಇದೆ, y ಪ್ಲೇಸಲ್ಲಿ ಎಷ್ಟಿದೆ 3x ಇದೆ. ಒಂದ್ಸರಿ ಸಮ್ ಮಾಡ್ತೀವಿ, ಇನ್ನೊಂದ್ಸರಿ ಡಿಫ್ರೆನ್ಸ್ ಮಾಡ್ತೀವಿ. ಸೊ ಅದರಲ್ಲಿ ನಮಗೆ 2 ಟೈಮ್ಸ್ sin ಆಫ್, ನೋಡಿ 7x ಪ್ಲಸ್ 3x/2, x ಪ್ಲಸ್ y/2 ಅಂತಿದೆ. 7x ಪ್ಲಸ್ 3x ಅಂದರೆ 10x ಆಯಿತು. ಓಕೆ, ಕೊಟ್ಟು ನೋಡೋಣ. 10x ಡಿವೈಡೆಡ್ ಬೈ 2. ಸೊ ಅಲ್ಲಿ ನಮಗೆ ಕ್ಯಾನ್ಸಲ್ ಮಾಡಿಕೊಂಡ್ರೆ ಅದು 5x ಆಯಿತು. ಸೊ 2 1s are 2 5s. ಸೊ ಅಲ್ಲಿಗೆ 5x ಆಯಿತು. 2 sin 5x ಇಂಟು ಕಾಸ್ ಆಫ್ 7x ಮೈನಸ್ 3x. ಸೊ 7x ಮೈನಸ್ 3x ಅಂದರೆ ಇಲ್ಲಿ ಎಷ್ಟಾಯಿತು, 4x/2 ಆಯಿತು. ಇಲ್ಲಿ ಕ್ಯಾನ್ಸಲ್ ಮಾಡಿಕೊಂಡ್ರೆ ನನಗೆ 2x ಬಂತು. ಪ್ಲಸ್ ನೋಡಿ ಇವೆರಡಕ್ಕೂ ಕೂಡ ಸೇಮ್ ಫಾರ್ಮುಲಾ applies, sin x plus sin y. So 2 times sin of x plus y/2 ಅಂದರೆ ಮತ್ತೆ 2 times sin of, ನೋಡಿ 5 plus 9, 5x plus 9x ಅಂತಿದೆ. 5x plus 9x ಎಷ್ಟಾಯಿತು, 14x ಆಯಿತು. ಸೊ 14x/2 ಕ್ಯಾನ್ಸಲ್ ಮಾಡಿಕೊಂಡ್ರೆ 7x ಆಯಿತು. ಇಂಟು ಕಾಸ್ ಆಫ್, ನೋಡಿ 5x ಮೈನಸ್ 9x, ಸರಿ ಆ್ಯಡ್ ಮಾಡ್ತೀವಿ, ಸಬ್ಟ್ರಾಕ್ಟ್ ಮಾಡ್ತೀವಿ. 5x ಮೈನಸ್ 7x ಅಂತಂದರೆ ಅಲ್ಲಿ ನಮಗೆ -4 ಬರ್ತದೆ. 5x ಮೈನಸ್ 7x, 5x ಮೈನಸ್ 9x ಇಸ್ ಮೈನಸ್ 4x/2. ಸೊ ನಾವು ಕ್ಯಾನ್ಸಲ್ ಮಾಡಿಕೊಂಡ್ರೆ ನಮಗೆ ನೆಗೆಟಿವ್ -2x ಇಂದ ನ್ಯೂಮರೇಟರ್. ಇಷ್ಟು ನಮಗೆ ಫಾರ್ಮುಲಾ. ಸೊ ನಾವೇನು ಮಾಡಿದ್ದೀವಿ, ವಿ ಅಪ್ಲೈ ದ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾ. sin x ಪ್ಲಸ್ sin y ಫಾರ್ಮುಲಾ ಏನು, 2 ಟೈಮ್ಸ್ sin ಆಫ್ x ಪ್ಲಸ್ y/2 ಇಂಟು ಕಾಸ್ ಆಫ್ x ಮೈನಸ್ y/2. ಅದೇ ಥರ ಇಲ್ಲೂ ಕೂಡ ನಾವು ಇದನ್ನು ಮಾಡಿ. ಸೊ ನಾವು ಒಂದು ಕಡೆ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಗಳನ್ನು ನೆನ್ಪಿಟ್ಕೋಬೇಕು. ಸೊ ನಾವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ನೋಟ್ ಡೌನ್ ದಿಸ್ ನ್ಯೂಮರೇಟರ್. ನೋಡಿ ಡಿನಾಮಿನೇಟರಲ್ಲಿ, ಓಕೆ ಡಿನಾಮಿನೇಟರ್ ಕನ್ಸಿಡರ್ ಮಾಡೋಣ. ನೋಡಿ ಡಿನಾಮಿನೇಟರ್, ವಾಟ್ ಇಸ್ ದ ಡಿನಾಮಿನೇಟರ್, cos 7x ಪ್ಲಸ್ cos 3x ಅಂತಿದೆ. ಹಾಗಾದರೆ cos x ಪ್ಲಸ್ cos y ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ ವಾಟ್ ಇಸ್ cos x ಪ್ಲಸ್ cos y ಫಾರ್ಮುಲಾ? ಸೊ ನಾವು ನೋಡೋಣ. 2 ಟೈಮ್ಸ್, ಸೊ cos x ಪ್ಲಸ್ cos y ಫಾರ್ಮುಲಾ ಇಸ್ 2 ಟೈಮ್ಸ್, ನೋಡಿ 2 ಟೈಮ್ಸ್ ಕಾಸ್ ಆಫ್, ಆ ಫಾರ್ಮುಲಾ ಏನು ಹೇಳುತ್ತೆ ನೆನಪಿರಬೇಕು, 2 ಟೈಮ್ಸ್ ಕಾಸ್ ಆಫ್ x ಪ್ಲಸ್ 5/2 ಇಂಟು ಕಾಸ್ ಆಫ್ x ಮೈನಸ್ 5/2. ಸೊ ಎರಡು ರೇಷನು ಕಾಸ್ ಪ್ರಾಡಕ್ಟ್. ಸೊ ಕಾಸ್ ಆಫ್, ನೋಡಿ 7x ಪ್ಲಸ್ 3x ಅಂದರೆ 10x ಆಯಿತು. ಸೊ 10x/2 ಅಂತಂದರೆ ನಮಗೆ ಇಲ್ಲಿ ನೋಡಿ ಇಲ್ಲಿ ಏನಿರುತ್ತೆ 5x, ಇಲ್ಲಿ ಏನಿದೆ ಅದೇ ಇಂಟು ಕಾಸ್ ಆಫ್ 7x ಮೈನಸ್ 3x ಅಂದ್ರೆ ಎಷ್ಟಾಯಿತು, 4x ಆಯಿತು. ಡಿವೈಡೆಡ್ ಬೈ 2 ಅಂತಂದರೆ ಒನ್ಸ್ ಅಗೇನ್ ಅಲ್ಲಿಗೆ 2x ಪ್ಲಸ್ ಒನ್ಸ್ ಅಗೇನ್ ಕಾಸ್ x ಪ್ಲಸ್ ಕಾಸ್ y ಫಾರ್ಮುಲಾ 2 ಟೈಮ್ಸ್ ಕಾಸ್ ಆಫ್, ಸೊ 7x ಇಂಟು ಕಾಸ್ ಆಫ್ 5x ಮೈನಸ್ 9x ಅಂದರೆ -4x. ಆ -4xನ 2 ಇಂದ ಡಿವೈಡ್ ಮಾಡಿದ್ರೆ ನಮಗೆ ಮತ್ತೊಮ್ಮೆ -2x ಬರುತ್ತೆ. ಸೊ ಸೇಮ್ ಟರ್ಮ್ಸ್ ಬಟ್ ರೇಷಿಯೋ ವಿಲ್ ಬಿ ಡಿಫ್ರೆಂಟ್. ನೋಡಿ ನ್ಯೂಮರೇಟರ್ ಅಬ್ಸರ್ವ್ ಮಾಡೋಣ. ನೋಡಿ ಕಾಸ್ ಆಫ್ -2x ಅಂತ ಇದೆ ಇಲ್ಲಿ, ಕಾಸ್ ಆಫ್ -2x ಅಂತ. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ. ಸೊ ವಾಟ್ ಇಸ್ ದ ಫಾರ್ಮುಲಾ? ಸೊ ಕಾಸ್ ಒಳಗಡೆ ನಮಗೆ ನೆಗೆಟಿವ್ ಆ್ಯಂಗಲ್ ಬಂದರೆ ಕಾಸ್ ಆಫ್ -x ಇಸ್ ನಥಿಂಗ್ ಬಟ್ ಕಾಸ್ x
ನೋಡಿ ಕಾಸ್ ಆಫ್ ಮೈನಸ್ ಎಕ್ಸ್ ಇಸ್ ನಥಿಂಗ್ ಬಟ್ ಕಾಸ್ ಎಕ್ಸ್. ಹಾಗಾದ್ರೆ ನನಗೆ ಏನು 2 sin 5x cos 2x plus 2 sin 7x into cos of minus 2x is nothing but cos 2x. ಸೊ ಅದು ಪಾಸಿಟಿವ್ ಆಗುತ್ತೆ. ದೆನ್ 2 cos 5x into cos 2x plus 2 cos 7x. ನೋಡಿ cos of minus 2x is as good as cos 2x. ಅಬ್ಸರ್ವ್ ಮಾಡೋಣ. ಸೊ ಇಲ್ಲಿ 2 cos x ನೋಡಿ 2 cos x ಕಾಮನ್ ತಗೊಳ್ಳೋಣ ನ್ಯೂಮರೇಟರಲ್ಲಿ. ಸೊ ಇಫ್ ಐ ಟೇಕ್ 2 cos 2x, ಓಕೆ 2 cos 2x ಕಾಮನ್ ತಗೊಂಡ್ರೆ ಸೊ ಉಳಿದಿರ್ತಕ್ಕಂಥದ್ದು ಸೈನ್, ಓಕೆ ಸೈನ್ 5x ಉಳಿತು ಪ್ಲಸ್ ಇಲ್ಲಿ ನೋಡಿ ಸೈನ್ 7x in the bracket divided by. ಅದೇ ಥರ ಡಿನಾಮಿನೇಟರಲ್ಲಿ ನೋಡೋಣ. ಸೊ 2 cos 2x, ಒನ್ಸ್ ಅಗೇನ್ 2 cos 2x ಇಸ್ ದ ಕಾಮನ್ ಫ್ಯಾಕ್ಟರ್. ಅಲ್ಲಿಗೆ ನನಗೆ ಉಳಿದಿದ್ದು ನೋಡಿ cos 5x ಪ್ಲಸ್ ಮತ್ತೊಮ್ಮೆ ಇಲ್ಲಿ cos 7x ಉಳಿಯಿತು. ನನಗೆ ಕಾಮನ್ ಫ್ಯಾಕ್ಟರ್ ತಗೊಂಡಾದ್ಮೇಲೆ. ಸೊ ನೋಟ್ ಡೌನ್ ದಿ ಸ್ಟೆಪ್ಸ್. ಓಕೆ, cos of minus x means what? Cos x. ಸೊ ಈಗ ನಮಗೆ 2 cos 2x ನೋಡಿ 2 cos 2x ಸೇಮ್ ಟರ್ಮ್ ಗೆಟ್ ಕ್ಯಾನ್ಸಲ್ಸ್. ಸೊ ನನಗೆ ಉಳಿದಿರ್ತಕ್ಕಂಥದ್ದು sin 5x plus sin 7x ಇನ್ ದ ನ್ಯೂಮರೇಟರ್, cos 5x plus cos 7x ಇನ್ ದ ಡಿನಾಮಿನೇಟರ್. ಸೊ ಈಗ ಒನ್ಸ್ ಅಗೇನ್ ನೋಡಿ ನಾವು ಈ ಸ್ಟೆಪ್ಪಲ್ಲಿ sin x plus sin y ಫಾರ್ಮುಲಾ ಯೂಸ್ ಮಾಡ್ಕೊಂಡ್ವಿ ನೋಡಿ. sin 5x plus sin 7x ಒನ್ಸ್ ಅಗೇನ್ ಆ ಫಾರ್ಮುಲಾ ಯೂಸ್ ಮಾಡೋಣ ನ್ಯೂಮರೇಟರ್ಗೆ. ಡಿನಾಮಿನೇಟರ್ಗೆ cos x plus cos y ಫಾರ್ಮುಲಾನ ಅಪ್ಲೈ ಮಾಡೋಣ. ಸೊ ಐ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಸ್ಟೆಪ್. ಸೊ ನೆಕ್ಸ್ಟ್ ಸ್ಟೆಪ್ಪನ್ನು ಓಕೆ ಇಲ್ಲಿ ಬರೆಯೋಣ. ಓಕೆ, ಐ ವಿಲ್ ರೈಟ್ ದ ಸ್ಟೆಪ್ ಹಿಯರ್. ನೋಡಿ ಈಗ sin x plus sin y ಫಾರ್ಮುಲಾ ಏನಿರುತ್ತೆ? ದಟ್ ಈಸ್ 2 sin ಆಫ್ ನೋಡಿ x plus y. ಸೊ ನಾವು ಅದನ್ನು ಆ್ಯಡ್ ಮಾಡೋಣ. 5x plus 7x ಅಂದರೆ ಎಷ್ಟಾಯಿತು? 12x ಆಯಿತು. 12x ಡಿವೈಡೆಡ್ ಬೈ 2 ಅಂದರೆ ಕ್ಯಾನ್ಸಲ್ ಮಾಡಿದ್ರೆ 6x ಆಯಿತು. ಅಲ್ಲಿಗೆ 2 sin 6x ಇಂಟು ಕಾಸ್ ಆಫ್ ನೋಡಿ x ಮೈನಸ್ y. 5x ಮೈನಸ್ 7x ಅಂದರೆ ಅಲ್ಲಿಗೆ ಮೈನಸ್ 2x ಆಯಿತು ಡಿವೈಡೆಡ್ ಬೈ 2. ಸೊ ಅಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಅದು ಕಾಸ್ ಆಫ್ ನೋಡಿ ಮೈನಸ್ x ಅಂತ ಬರೀತೀವಿ. ಫಾರ್ಮುಲಾ ಅಪ್ಲೈ ಮಾಡಿ ಡಿವೈಡೆಡ್ ಬೈ ಡಿನಾಮಿನೇಟರ್ cos x plus cos y ಫಾರ್ಮುಲಾ 2 times cos ಆಫ್ 5x plus 7x ನೋಡಿ ಅದೇ 6x ಬರುತ್ತೆ ಇಂಟು ಕಾಸ್ ಆಫ್ ನೋಡಿ ಮೈನಸ್ x. ಒನ್ಸ್ ಅಗೇನ್ ಸೊ ನಮಗೆ ಕಳೆದ್ರೆ ನೆಗೆಟಿವ್ ಬರುತ್ತೆ ಮೈನಸ್ x. ಓಕೆ, ಸೊ ಕಾಸ್ ಆಫ್ ಮೈನಸ್ x ಫಾರ್ಮುಲಾ ನಮಗೆ ಗೊತ್ತಿದೆ ಆಲ್ರೆಡಿ. ಕಾಸ್ ಆಫ್ ಮೈನಸ್ x ಇಂದ ತೆಗೆದು ಕಾಸ್ x. ಅಲ್ಲಿಗೆ 2 times sin 6x ಇಂಟು ಕಾಸ್ x. ಕಾಸ್ ಆಫ್ ಮೈನಸ್ x ಮೀನ್ಸ್ ಕಾಸ್ x ಆಗುತ್ತೆ. 2 cos 6x ಇಂಟು ಕಾಸ್ x ಆಯಿತು. ಸೊ ಅಲ್ಲಿಗೆ cos x ಗೆಟ್ ಕ್ಯಾನ್ಸಲ್ಸ್, 2 ಗೆಟ್ ಕ್ಯಾನ್ಸಲ್ಸ್ ನೋಡಿ. sin 6x ಡಿವೈಡೆಡ್ ಬೈ cos 6x ಬಂತು. sin ಬೈ cos ಯು ಕ್ಯಾನ್ ರೈಟ್ ಇಟ್ ಆಸ್ tan. ಸೊ ದಟ್ ಈಸ್ tan ಆಫ್ 6x. ಇದು ನಮ್ಮ ಪ್ರಾಬ್ಲಮ್ನ ರೈಟ್ ಹ್ಯಾಂಡ್ ಸೈಡ್. ಸೊ ಇನ್ ದಿಸ್ ವೇ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾಸ್. ಸೊ ಇದು 41ನೇ ಕ್ವಶನ್ಗೆ ಸೊಲ್ಯೂಷನ್. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ. ಫಾರ್ಮುಲಾವನ್ನು ಟ್ರಾನ್ಸ್ಫಾರ್ಮೇಷನ್ ಫಾರ್ಮುಲಾವನ್ನು ಒಂದು ಕಡೆ ಸೈಡಿಗೆ ಬರ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಬೇಕು. Note down the solution of this. Now let us go for next question. So part D. So ನೋಡೋಣ ನೆಕ್ಸ್ಟ್ ಕ್ವಶನ್. ಸೊ ಪಾರ್ಟ್ ಡಿ ಅಲ್ಲಿ ಇರ್ತಕ್ಕಂಥ 5 marks ಕ್ವಶನ್. ಓಕೆ, 40 ನೋಡಿ 48 ಕ್ವಶನ್ ಬರೆಯೋಣ. ಫೈಂಡ್ ದ ಡೆರಿವೇಟಿವ್ ಆಫ್ x to the power of 5 minus x to the power of 5 minus cos x divided by sin x ಅಂತ ಇದೆ. ಸೊ ಲೆಟ್ ಅಸ್ ಕನ್ಸಿಡರ್ another ಪ್ರಾಬ್ಲಮ್. ನೋಡಿ 48ನೇ ಕ್ವಶನ್ ಇದೆ. ಸೊ ನೋಡೋಣ, ಓದೋಣ ಕ್ವಶನ್ ಅನ್ನ. ಫೈಂಡ್ ದ ಡೆರಿವೇಟಿವ್ ಆಫ್. ಸೊ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ. ಇಟ್ ಇಸ್ ಅ ರ್ಯಾಷನಲ್ ಫಂಕ್ಷನ್ ಅಂದರೆ ಅದು ನೋಡಿ ಅದು p of x divided by q of x.
ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಫಾರ್ಮ್ ನಲ್ಲಿ ಇದೆ. ಸೊ x ಟು ದಿ ಪವರ್ 5 ಮೈನಸ್ ಕಾಸ್ ಎಕ್ಸ್ ಅನ್ನೋದು ನ್ಯೂಮರೇಟರ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ ಫಂಕ್ಷನಿನ ಡೆರಿವೇಟಿವ್ ಅನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದೆ. ನೋಡಿ ಡೆರಿವೇಟಿವ್ ಅಂತಂದ್ರೆ ನಮಗೆ ಗೊತ್ತಿದೆ, ಆಲ್ರೆಡಿ ಒಂದು ಪ್ರಾಬ್ಲಮ್ ನಾವು ಪಾರ್ಟ್ಸ್ ವರ್ಕೌಟ್ ಮಾಡಿದೀವಿ, dy ಬೈ dx ಅಂತ. ಸೊ ಅಂದ್ರೆ ಈ ಫಂಕ್ಷನ್ ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕು ಅಥವಾ ಡೆರಿವೇಟಿವ್ ಕಂಡುಹಿಡಿಯಬೇಕು ಅಂತಂದ್ರೆ ನಾವು ರೂಲ್ಸ್ ವಿ ಹ್ಯಾವ್ ಟು ಯೂಸ್ ಸಮ್ ರೂಲ್. ಇದು ಕೋಶೆಂಟ್ ರೂಲ್ ಅನ್ನು ನಾವು ಅಪ್ಲೈ ಮಾಡಬೇಕು, ಕೋಶೆಂಟ್ ರೂಲ್ ಆಫ್ ಡಿಫ್ರೆನ್ಶಿಯೇಷನ್. ಸೊ ಕೋಶೆಂಟ್ ರೂಲ್ ಏನು ಹೇಳುತ್ತೆ ಅಂತ ಫಸ್ಟ್ ನಾವು ರೀಕಾಲ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ನೋಡಿ ಇದನ್ನು y ಅಂತ ಅನ್ಕೊಳ್ಳೋಣ ಫಸ್ಟ್. ಸೊ ಲೆಟ್ y ಇಸ್ ಈಕ್ವಲ್ ಟು y ಇಸ್ ಎ ಫಂಕ್ಷನ್ ಆಫ್ x ಅಂತ ನಾವು ಹೇಳ್ತೀವಿ, ಡಿವೈಡೆಡ್ ಬೈ ಓಕೆ y ಇಸ್ ಈಕ್ವಲ್ ಟು x ಟು ದಿ ಪವರ್ ಆಫ್ 5 ಮೈನಸ್ ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಇಸ್ ಗಿವನ್ ಫಂಕ್ಷನ್. ನೋಡಿ ಇದನ್ನ ನಾವು ಎರಡು ಕಡೆ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಸೊ ಇದನ್ನ ನಾವು ಬರೀತೀವಿ ಡಿಫ್ರೆನ್ಶಿಯೇಟಿಂಗ್ ಬೋತ್ ಸೈಡ್ಸ್. ನೋಡಿ ಅಬ್ಸರ್ವ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಎಕ್ಸ್ ಈಸ್ ಇಂಡಿಪೆಂಡೆಂಟ್ ವೇರಿಯಬಲ್, ಯು ನೋ y is dependent variable. So now we are differentiating both sides with respect to x. ಈಗ ನಮಗೆ ಯಾವ ರೂಲ್ ಯೂಸ್ ಮಾಡ್ತೀವಿ ನಾವು ನೋಡಿ, ಕೋಶೆಂಟ್ ರೂಲ್. ಕೋಶೆಂಟ್ ರೂಲ್ ಏನು ಹೇಳುತ್ತೆ? ಸೊ ನಮಗೆ ಜನರಲ್ ನಾವು ಡೆರಿವೇಟಿವ್ ಆಫ್ u ಬೈ v ಅಂತಿದ್ರೆ ನೋಡಿ ನಾವೇನು ಮಾಡ್ತೀವಿ, ಡಿನಾಮಿನೇಟರ್ ತೊಗೊಳ್ತೀವಿ, b ಇಂಟು ಡಿ ಯು ಬೈ ಡಿ ಎಕ್ಸ್ ಬರ್ಕೊಳ್ತೀವಿ, u ಇಂಟು ಡಿ ವಿ ಬೈ ಡಿ ಎಕ್ಸ್ ಬರ್ಕೊಳ್ತೀವಿ, ಡಿವೈಡೆಡ್ ಬೈ ಡಿನಾಮಿನೇಟರ್ ಹೋಲ್ ಸ್ಕ್ವೇರ್. ದಟ್ ಈಸ್ ದ ಕೋಶೆಂಟ್ ರೂಲ್. ನೋಡಿ ಡಿನಾಮಿನೇಟರ್ ಹಾಗಾದ್ರೆ ಡಿಫ್ರೆನ್ಶಿಯೇಟ್ ಮಾಡಿದಾಗ ನಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಅಬ್ಸರ್ವ್ ಮಾಡಿ, dy ಬೈ ಡಿ ಎಕ್ಸ್ ಆಯಿತು. I hope all of you are observing the class. ಓಕೆ ನೋಡಿ ಡಿನಾಮಿನೇಟರ್ ಬರ್ಕೊಳ್ಳೋಣ b. ಸೊ ವಾಟ್ ಇಸ್ ದ ಡಿನಾಮಿನೇಟರ್? ನೋಡಿ ಛೇದ ಏನಿದೆ sin x ಅಂತಿದೆ, ಇಂಟು ಡೆರಿವೇಟಿವ್ ಮೀನ್ಸ್ ಡೆರಿವೇಟಿವ್ ಅಂತಂದ್ರೆ ಅಂದ್ರೆ ನಾವು ಡಿಫರೆನ್ಷಿಯಲ್ ಆಪರೇಟರ್ನ ಇನ್ನೂ ಅಪ್ಲೈ ಮಾಡ್ತಾ ಇದ್ದೀವಿ, ಅಂದ್ರೆ d ಬೈ ಡಿ ಎಕ್ಸ್ ಬರೀತೀವಿ, d ಬೈ ಡಿ ಎಕ್ಸ್ ಆಫ್ ನ್ಯೂಮರೇಟರ್. ಸೊ ನ್ಯೂಮರೇಟರ್ ಏನಿದೆ ನೋಡಿ x ಟು ದಿ ಪವರ್ ಆಫ್ 5 ಮೈನಸ್ ಕಾಸ್ ಎಕ್ಸ್. ನಾವೀಗ b ಇಂಟು ನೋಡಿ ಡಿನಾಮಿನೇಟರ್ ಇಂಟು ಡೆರಿವೇಟಿವ್ ಆಫ್ ನ್ಯೂಮರೇಟರ್ ಮೈನಸ್ then u, that is numerator. So write the numerator x to the power of 5 minus cos x into derivative of denominator. Denominator ಏನಿದೆ ನೋಡಿ sin x ಅಂತ ಇದೆ. So divided by rule says denominator whole square. ನೋಡಿ sin x whole square. So I have used the quotient rule. ಅದಕ್ಕೆ product rule and quotient rule are very very important for differentiation. So ಈ ಪ್ರಾಬ್ಲಮ್ ನಾನು ಏನು ಯೂಸ್ ಮಾಡಿದ್ದೀನಿ ಈಗ, I have used the quotient rule. ಸೊ ಕೋಶೆಂಟ್ ರೂಲ್ ಏನು ಹೇಳುತ್ತೆ? ಡಿನಾಮಿನೇಟರ್ ಇಂಟು ಡೆರಿವೇಟಿವ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡೆರಿವೇಟಿವ್ ಆಫ್ ಡಿನಾಮಿನೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್. ವಾಟ್ ಆರ್ ದ ಡಿನಾಮಿನೇಟರ್ ಈಸ್, ಡಿನಾಮಿನೇಟರ್ನ ಸ್ಕ್ವೇರ್ ಮಾಡಿ, ಡಿನಾಮಿನೇಟರ್ ಹೋಲ್ ಸ್ಕ್ವೇರ್. ಸೊ ಈಗ ನಮಗೆ ಎಲ್ಲೆಲ್ಲಿ ಡಿ ಬೈ ಡಿ ಎಕ್ಸ್ ಇದೆ ಅಬ್ಸರ್ವ್ ಮಾಡೋಣ. ಸೊ ಸೈನ್ ಎಕ್ಸ್ ಇದೆ ಅಬ್ಸರ್ವ್ ಮಾಡಿ, ಕೇರ್ಫುಲ್ ಬರೆಯೋಣ, ಸೈನ್ ಎಕ್ಸ್ ಇಂಟು ಓಕೆ ನೋಡಿ ಡೆರಿವೇಟಿವ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 5 ಅಂತ ಇದೆ, ಆಮೇಲೆ ಕಾಸ್ ಎಕ್ಸ್ ಅಂತ ಇದೆ, ನಡುವೆ ಮೈನಸ್ ಇದೆ. ಸೊ ಡೆರಿವೇಟಿವ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 5 ಅಂದರೆ ಹೌ ಡು ಯು ರೈಟ್ ದ ಡೆರಿವೇಟಿವ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 5? ಪವರ್ ಯೂಸ್ ಮಾಡೋಣ. ಸೊ ಡೆರಿವೇಟಿವ್ ನೋಡಿ ಫಾರ್ ನೋಡೋಣ, ಎಕ್ಸ್ ಟು ದಿ ಪವರ್ ಆಫ್ 5. ಸೊ ನಿಮ್ಮ ಫಾರ್ಮುಲಾ ಏನು? ಡೆರಿವೇಟಿವ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ n ಅಂತಿದ್ರೆ n ಇಂಟು ಎಕ್ಸ್ ಟು ದಿ ಪವರ್ n ಮೈನಸ್ 1. ಹಾಗಾದ್ರೆ n ಅಂತಂದ್ರೆ 5 ಅಂತ ಇದೆ, ಎಕ್ಸ್ ಟು ದಿ ಪವರ್ ಆಫ್ 5 ಮೈನಸ್ 1 ಅಂದರೆ 4. ಹಾಗಾದ್ರೆ ಡೆರಿವೇಟಿವ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 5 ನಮಗೆ ಏನು ಬರಬೇಕು? 5 ಎಕ್ಸ್ ಟು ದಿ ಪವರ್ 4. ಅಬ್ಸರ್ವ್ ಮಾಡಿ, ನಾನೀಗ ಬರೆದಿರ್ತಕ್ಕಂಥದ್ದು ಎಕ್ಸ್ ಟು ದಿ ಪವರ್ ಆಫ್ 5 ಡೆರಿವೇಟಿವ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 5 ಅನ್ನು ಬರೆದ್ವಿ, 5 ಎಕ್ಸ್ ಟು ದಿ ಪವರ್ ಆಫ್ 4 ಆಯಿತು. ನೋಡಿ ಮೈನಸ್ ಕಾಸ್ ಎಕ್ಸ್ ಅಂತ ಇದೆ. ಓಕೆ, ಸೊ ಮೈನಸ್ ಸೊ ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ನೋಡಿ ನಮಗೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ನಮಗೆ ಗೊತ್ತಿದೆ ಏನು? ಮೈನಸ್ ಸೈನ್ ಎಕ್ಸ್. ಸೊ ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ನೋಡಿ ಮೈನಸ್, ಅದನ್ನು ನಾನು ಬ್ರಾಕೆಟಲ್ಲಿ ಬರ್ಕೊಳ್ತೀನಿ, ಮೈನಸ್ ಸೈನ್ ಎಕ್ಸ್. ಅಲ್ಲಿಗೆ ನಮಗೆ ಮೊದಲನೇ ಟರ್ಮಿಂದು ನಾವು ಡೆರಿವೇಟಿವ್ ಅನ್ನು ಬರ್ಕೊಂಡಿದ್ದೀವಿ. ದೆನ್ ನೋಡಿ ಈ ಟರ್ಮ್ ಹಾಗೆ ನೋಡೋಣ, ಮೈನಸ್ ಎಕ್ಸ್ ಟು ದಿ ಪವರ್ ಆಫ್ 5 ಮೈನಸ್ ಕಾಸ್ ಎಕ್ಸ್ ಇಂಟು ನೋಡಿ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಏನಿದೆ ನೋಡಿ, ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಏನು? ಕಾಸ್ ಎಕ್ಸ್. ಸೊ ನಾವು ಡೆರಿವೇಟಿವ್ ಅನ್ನು ಬರೀಬೇಕಾಗುತ್ತೆ, ಡೆರಿವೇಟಿವ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೊ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಈ ಡಿಗ್ರಿಯನ್ನು ನಾವು ರೇಷಿಯೋ ಮೇಲ್ಗಡೆ ಬರೆಯೋಣ, ಸೈನ್ ಸ್ಕ್ವೇರ್ ಎಕ್ಸ್. ಎರಡು ಒಂದೇ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಎಕ್ಸ್. ನೋಡಿ ಇಲ್ಲಿ ಮೈನಸ್ ಟು ಮೈನಸ್ ಏನಾಗಬೇಕು, ಪ್ಲಸ್ ಆಗುತ್ತೆ. ಸೊ ನಾನು ಬರೀತೀನಿ ಸೈನ್ ಎಕ್ಸ್ ಇಂಟು ನೋಡಿ 5 ಎಕ್ಸ್ ಟು ದಿ ಪವರ್ 4 ಮೈನಸ್ ಟು ಮೈನಸ್ ಕೇರ್ಫುಲ್ ಆಗಿದೆ, ಪ್ಲಸ್ ಸೈನ್ ಎಕ್ಸ್ ಆಯಿತು. ದೆನ್ ಮೈನಸ್ ಓಕೆ ಮೈನಸ್ ಕಾಸ್ ಎಕ್ಸ್ ಇಂಟು ಮೈನಸ್ ಈ ಕಾಸ್ ಎಕ್ಸ್ ಅನ್ನು ಫಸ್ಟ್ ಬರ್ಕೊಳ್ಳೋಣ, ಇಂಟು ಎಕ್ಸ್ ಟು ದಿ ಪವರ್ ಆಫ್ 5 ಮೈನಸ್ ಕಾಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಆಗುತ್ತೆ. ಸೊ ದಿಸ್ ಇಸ್ ದ ಡೆರಿವೇಟಿವ್ ಆಫ್ ದ ಗಿವನ್ ಫಂಕ್ಷನ್. ಓಕೆ, ಸೊ ನಾವು ಇದನ್ನು ಮಲ್ಟಿಪ್ಲೈ ಮಾಡಿ ನಾವು ಸಿಂಪ್ಲಿಫೈ ಕೂಡ ಮಾಡ್ಬೋದು ಇನ್ನೊಂದು ಸ್ಟೆಪ್ಪನ್ನು. ಸೊ ಇಲ್ಲ ಅಂದ್ರೆ ನಾವು ಇದೇ ಸ್ಟೆಪ್ಗೆ ಸ್ಟಾಪ್ ಮಾಡ್ಬೋದು. ನೋಡಿ ಇಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡ್ರೆ ದಿಸ್ ಇಂಟು ದಿಸ್ ಪ್ಲಸ್ ದಿಸ್ ಇಂಟು ದಿಸ್ ಮೈನಸ್ ದಿಸ್ ಇಂಟು ದಿಸ್ ಪ್ಲಸ್ ಅದನ್ನು ಕೂಡ ಮಾಡ್ಬೋದು. ಓಕೆ, ಒಂದು ಸ್ಟೆಪ್ಪನ್ನು ಬರೆಯೋಣ. ಸೊ ಇನ್ನೊಂದು ಸ್ಟೆಪ್ ಲಾಸ್ಟ್ ಸ್ಟೆಪ್ ಬರುತ್ತೆ. ಸೊ ಲೆಟ್ ಮಿ ರೈಟ್ ದಟ್ ಸ್ಟೆಪ್ ಹಿಯರ್.
ನೋಡಿ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಓಕೆ ನೋಡಿ ಇಲ್ಲಿ ನಾವು ಎಲ್ಲ ಮಾತನ್ನು ಹಾಕಿರ್ತೀನಿ. sin x into 5x to the power of 4, sin x into 5x to the power 4 plus sin x into sin x ಅಂದರೆ sin square x ಆಯಿತು. sin square x. ಓಕೆ, ಫಸ್ಟ್ ಬ್ರಾಕೆಟ್ ಇಸ್ ಓವರ್. ದೆನ್ ಮೈನಸ್ cos x into x to the power of 5, cos x into x to the power of 5, minus into minus ನೋಡಿ ಪ್ಲಸ್ ಆಯಿತು. cos x into cos x, that is cos square x whole divided by, ಸೊ ನಮಗೆ ಡಿನಾಮಿನೇಟರ್ ಏನಿದೆ ಅದನ್ನು ಹಾಗೆ ಬರೆಯೋಣ, sin square x ಅಂತ ಆಯಿತು. ಓಕೆ, ಈ ಸ್ಟೆಪ್ ಕಂಟಿನ್ಯೂಷನ್ ಅನ್ನು ಬರಿತಾ ಇದ್ದೀನಿ. ನೋಡಿ ಈಗ ಇಲ್ಲಿ ಟರ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. sin square x plus cos square x ಅಂತಿದೆ. ಸೊ ಹಾಗಾದರೆ sin square x plus cos square x ನಮಗೆ ಗೊತ್ತಿದೆ ಐಡೆಂಟಿಟಿ. sin square x plus cos square x ವ್ಯಾಲ್ಯೂ ಇಸ್ 1. ಹಾಗಾದರೆ ಎರಡು ಟರ್ಮ್ಸ್ ಇನ್ ಸಮ್ 1 ಆಗುತ್ತೆ. ಸೊ ಇನ್ನು ಮಿಕ್ಕ ಟರ್ಮ್ಸ್ ಅನ್ನು ನಾನು ಹಾಗೆ ಬರೀತೀನಿ. ನೋಡಿ 5x to the power of 4 minus cos x to the power of 5 ಇದಲ್ಲ, sin x 5x to the power of 4 minus cos x into x to the power of 5 plus ನೋಡಿ sin square x plus cos square x ಏನು 1 divided by sin square x. This is our required derivative. Okay, so note down the solution. So ನಾವು ಈ ಡೆರಿವೇಟಿವ್ ಅನ್ನು ಕಂಡುಹಿಡಿದಿರ್ತಕ್ಕಂಥದ್ದು we have applied the quotient rule of differentiation. ಸೊ ಇದು 48ನೇ ಕ್ವಶನ್ಗೆ ಸೊಲ್ಯೂಷನ್. ಓಕೆ, let us go for next question. Okay, part E. Observe ಮಾಡಿ, part E. I am going to consider a question on question in the last part E. ನೋಡಿ part E ನಲ್ಲಿ you will get a theorem along with one problem. ಸೊ ಅದರಲ್ಲಿ ನಮಗೆ 6 marks in ಒಂದು ಕ್ವಶನ್ ಪ್ಲಸ್ 4 marks, it carries 10 marks. ಸೊ ಎರಡು ಕ್ವಶನ್ಸ್ ಅಲ್ಲಿ ಒಂದು ಕ್ವಶನ್ ಆನ್ಸರ್ ಮಾಡಬೇಕು. ಸೊ ನಾವು ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಒಂದು ಎಕ್ಸಾಂಪಲ್. ನೋಡಿ ಇದರಲ್ಲಿ 40 ಓಕೆ ನಂಬರ್ 49 B. ಸೊ ಕ್ವಶನ್ ಸೇಸ್ ಇಫ್ y is equal to x divided by 1 plus tan x, find dy by dx. ಓಕೆ, ಸೊ ನಮ್ಮ 49th ಕ್ವಶನ್ ಇದೆ. ದಿಸ್ ಕ್ವಶನ್ ಕ್ಯಾರೀಸ್ 4 marks. ನೋಡಿ ಇದ್ರ ಜೊತೆ 6 marks ಕ್ವಶನ್ ಇದೆ. ಸೊ ದಟ್ ವಿ ಹ್ಯಾವ್ ಆಲ್ರೆಡಿ ಪ್ರೂವ್ಡ್ cos of x plus y is equal to cos x cos y minus sin x sin y by using the unit circle concept. ಅದನ್ನು ನೀವು ಥಿಯರಮ್ ಅನ್ನು ನಾವು ಆಲ್ರೆಡಿ ಪ್ರೂವ್ ಮಾಡಿದ್ದೀವಿ. ಸೊ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ಪ್ರಾಬ್ಲಮ್. ನೋಡಿ ಇದು ಕೂಡ ನಾವು ಜಸ್ಟ್ ಈಗ ನಾವು ಕ್ವಶನ್ ರೂಲ್ ಯೂಸ್ ಮಾಡಿ ಒಂದು ಎಕ್ಸಾಂಪಲ್ ಅನ್ನು ಮಾಡಿದ್ವಿ ಪಾರ್ಟ್ ಡಿ ನಲ್ಲಿ. ಸಿಮಿಲರ್ ಕೈಂಡ್ ಆಫ್ ಎಕ್ಸಾಂಪಲ್. ಸೊ ಐ ಆಮ್ ಕನ್ಸಿಡರಿಂಗ್ ದಿಸ್ ಎಕ್ಸಾಂಪಲ್. ಸೊ ಇಟ್ ಕ್ಯಾರೀಸ್ 4 marks ಅಲಾಂಗ್ ವಿತ್ 6 marks ಕ್ವಶನ್. ಸೊ ಇದನ್ನು ನಾವು ಕನ್ಸಿಡರ್ ಮಾಡೋಣ. ಓಕೆ, y is equal to, ಸೊ ವಾಟ್ ಇಸ್ ಗಿವನ್ ನೋಡಿ ಕೊಟ್ಟಿದ್ದಾರೆ 1 plus tan x ಅಂತ ಇದೆ. ಸೊ ಡಿಫ್ರೆನ್ಶಿಯೇಟಿಂಗ್ ಬೋತ್ ಸೈಡ್ಸ್ ವಿತ್ ರೆಸ್ಪೆಕ್ಟ್ ಟು x. ಸೊ ಒನ್ಸ್ ಅಗೈನ್ ನೋಡಿ dy by dx ಆಯಿತು. ಸೊ ಒನ್ಸ್ ಅಗೈನ್ ಯೂಸ್ ದ ಕೋಶೆಂಟ್ ರೂಲ್. ನೋಡಿ ಕೋಶೆಂಟ್ ರೂಲ್ ಸಿಂಪಲ್. ನ್ಯೂಮರೇಟರ್ ಇರುತ್ತೆ, ಡಿನಾಮಿನೇಟರ್ ಇರುತ್ತೆ. ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಇದ್ದಾಗ ನಾವು ಏನು ಬರೀಬೇಕು ಅಬ್ಸರ್ವ್ ಮಾಡಿ. ಫಸ್ಟ್ ರೈಟ್ ದ ಡಿನಾಮಿನೇಟರ್ ಏನಿದೆ ನೋಡಿ, ಛೇದ 1 plus tan x ಇಂಟು ಡೆರಿವೇಟಿವ್ ಅಂದ ತಕ್ಷಣ ನಾವು ಡಿ ಬೈ ಡಿ ಎಕ್ಸ್ ಬರೀಬೇಕು. ಡೆರಿವೇಟಿವ್ ಆಫ್ ನ್ಯೂಮರೇಟರ್ ಏನಿದೆ ಎಕ್ಸ್ ಮೈನಸ್ ನೆಕ್ಸ್ಟ್ ನ್ಯೂಮರೇಟರ್ ಬರ್ಕೊಳ್ಳಿ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಡಿನಾಮಿನೇಟರ್. ಸೊ ಡಿನಾಮಿನೇಟರ್ ಏನಿದೆ 1 plus tan x ಹೋಲ್ ಡಿವೈಡೆಡ್ ಬೈ ವಾಟ್ ಎವರ್ ದ ಡಿನಾಮಿನೇಟರ್ ಅಂತ ಹೇಳಿದ್ವಿ 1 plus tan x ನೋಡಿ ಹೋಲ್ ಸ್ಕ್ವೇರ್. ಇದು ನಮ್ಮ ಕೋಶೆಂಟ್ ರೂಲ್, ಅಪ್ಲಿಕೇಶನ್ ಆಫ್ ಕೋಶೆಂಟ್ ರೂಲ್. ಅನದರ್ ಎಕ್ಸಾಂಪಲ್ ಫಾರ್ ಅಪ್ಲಿಕೇಶನ್ ಆಫ್ ಕೋಶೆಂಟ್ ರೂಲ್. ಈಗ ನೋಡಿ 1 plus tan x, ಐ ಆಮ್ ಗೋಯಿಂಗ್ ಟು ರೈಟ್ ದಟ್ ಆಸ್ ಇಟ್ ಈಸ್ 1 plus tan x. ನೋಡಿ ಡೆರಿವೇಟಿವ್ ಆಫ್ x, ಅಬ್ಸರ್ವ್ ಮಾಡಿ, ಡೆರಿವೇಟಿವ್ ಆಫ್ x ವಿತ್ ರೆಸ್ಪೆಕ್ಟ್ ಟು ಸೇಮ್ ವೇರಿಯಬಲ್ x, ಯು ನೋ 1. ಸೊ ಡೆರಿವೇಟಿವ್ ಆಫ್ x ವಿತ್ ರೆಸ್ಪೆಕ್ಟ್ to x, that is going to give us 1. ಸೊ minus x into
ಓಕೆ ಲೆಟ್ ಮಿ ಪುಟ್ ದ ಬ್ರಾಕೆಟ್ x ಇಂಟು ನೋಡಿ ಡೆರಿವೇಟಿವ್ ಆಫ್ 1 ಆಮೇಲೆ ಡೆರಿವೇಟಿವ್ ಆಫ್ tan x ಎರಡೂ ಕೂಡ ನಾವು ಬರೀಬೇಕು. ಡೆರಿವೇಟಿವ್ ಆಫ್ 1 ಅಂದರೆ ಕಾನ್ಸ್ಟೆಂಟ್ ದಟ್ ಈಸ್ 0. ಓಕೆ 0 ಪ್ಲಸ್ ಡೆರಿವೇಟಿವ್ ಆಫ್ tan x. ಸೊ tan ಫಂಕ್ಷನ್ ಇಸ್ ಗಿವನ್ ಡೆರಿವೇಟಿವ್ ಆಫ್ tan x is secant square x. ಸೊ ನಾನು ಏನು ಬರೀಬೇಕು ಈಗ secant square x ಅಂತ ಬರೀಬೇಕು. ಸೊ then it is divided by 1 plus tan x whole square. So last step ಇಲ್ಲೇ ಬರೋದಲ್ಲ 1 plus tan x into 1 ಅಂದರೆ 1 plus tan x. Okay 1 plus tan x then minus x into secant square x minus x into secant square x divided by. ಸೊ ನಮಗೆ ಡಿನಾಮಿನೇಟರ್ ಏನಿದೆ ನೋಡಿ 1 plus tan x whole square. So this is the required derivative. So now left hand side ಅಲ್ಲಿ dy by dx ಅಂತ ಬರ್ಕೊಳ್ಳೋದು. So it carries 4 marks. ನೋಡಿ ಈ 4 marks question ಜೊತೆ 6 marks question as I told earlier, prove that cos of x plus y is equal to cos x cos y minus sin x sin y. So you have to practice that proof carefully. Do it 2 or 3 times and attach this question to that 6 marks question. ಅಲ್ಲಿಗೆ ನಮಗೆ ಒಂದು question ಇಲ್ಲಿ ಕಂಪ್ಲೀಟ್ ಆಗುತ್ತೆ. 49th B, okay, which carries 4 marks. So let us consider, let us go for next example. ನೋಡಿ ಇಲ್ಲಿ ಪಾರ್ಟ್ ಬಿ ಅಲ್ಲಿ ಒಂದು ಕ್ವಶನ್ 2 ಮಾರ್ಕ್ಸ್ ಎಂದು ಕಂಟಿನ್ಯೂ ಮಾಡೋಣ. ಸೊ ದಿಸ್ ಈಸ್ ಕ್ವಶನ್ ನಂಬರ್ 21. ಫೈಂಡ್ ದ ಇಕ್ವೇಷನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್. Question number 21. Find the equation of the line passing through the points. So points, what are the points? So points are given as -1 1 2 -4. Passing through the points -1 1 and 2 -4. Okay, so ಇದೊಂದು ಎಕ್ಸಾಂಪಲ್ ನಮಗೆ ಕನ್ಸಿಡರ್ ಮಾಡೋಣ. ಪಾರ್ಟ್ ಬಿ ಕ್ಯಾರೀಸ್ 2 ಮಾರ್ಕ್ಸ್. ನೋಡಿ ಇಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್ ಇನ್ ಡಿಫ್ರೆಂಟ್ ಫಾರ್ಮ್ಸ್ ಅಂತ ನೋಡಿದ್ದೀವಿ. ಸೊ ಇಲ್ಲಿ 2 ಪಾಯಿಂಟ್ಸ್ ಕೊಟ್ಟಿರೋದ್ರಿಂದ ನಾವು ಯಾವ ಫಾರ್ಮನ್ನು ಯೂಸ್ ಮಾಡಬೇಕು? 2 ಪಾಯಿಂಟ್ ಫಾರ್ಮನ್ನು ಯೂಸ್ ಮಾಡಬೇಕು. ಸೊ 2 ಪಾಯಿಂಟ್ಸ್ ಆರ್ ಗಿವನ್ ಮೀನ್ಸ್ 2 ಪಾಯಿಂಟ್ ಫಾರ್ಮ್. ಯೂಸ್ ದ 2 ಪಾಯಿಂಟ್ ಫಾರ್ಮ್. ಸೊ 2 ಪಾಯಿಂಟ್ ಫಾರ್ಮ್ ಆಫ್ ದ ಸ್ಟ್ರೇಟ್ ಲೈನ್ ಏನಿದೆ? 2 ಪಾಯಿಂಟ್ form of the straight line. 2 point form of the straight line is, so what is the 2 point form of straight line? Y minus y1 is equal to, ನೋಡಿ slope ಬರೀಬೇಕು, y2 minus y1 divided by x2 minus x1 into x minus x1. This is called 2 point form. ನೋಡಿ ಈಗ ಎರಡು ಪಾಯಿಂಟ್ಸ್ ಇದೆ, -1 1 ಅಂತ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, 2 -4. ಓಕೆ, ಸೊ ಇದನ್ನು x1 y1 ಅಂತ ಕರ್ಕೊಳ್ಳೋಣ, ಇದನ್ನು x2 y2 ಅಂತ ಕರೆಯೋಣ. ನೋಡಿ ಸಬ್ಸ್ಟಿಟ್ಯೂಟ್ ಮಾಡಿ, y ಮೈನಸ್, ಸೊ y1 ಅಂದರೆ 1. ನೋಡಿ ಇದಿಷ್ಟು ನಮಗೆ ಗೊತ್ತಿರಬೇಕು, ಇಟ್ ಈಸ್ ನಥಿಂಗ್ ಬಟ್ ಸ್ಲೋಪ್ ಇದೆ. ಸೊ y2 ಮೈನಸ್ y1 ಅಬ್ಸರ್ವ್ ಮಾಡಿ. ಓಕೆ, 1 -4 -1 ದಟ್ ಈಸ್ -5 ಡಿವೈಡೆಡ್ ಬೈ, ನೋಡಿ x2 ಮೈನಸ್ x1. ಸೊ ಸ್ವಲ್ಪ ಇಲ್ಲಿ ಕೇರ್ಫುಲ್ ಆಗಿರಬೇಕು. x2 ಮೈನಸ್ x1 ಅಂದರೆ x2 is 2 ಮೈನಸ್ ಆಫ್ x1 ನೆಗೆಟಿವ್ ಇದೆ -1, ಅಲ್ಲಿಗೆ 2 + 1 ದಟ್ ವಿಲ್ ಬಿ 3. ನೋಡಿ 3 ಆಯಿತು. ಇಂಟು x ಮೈನಸ್, ನೋಡಿ x1 ಒಂದು ಸೆಕೆಂಡ್ ನೆಗೆಟಿವ್ ಇದೆ, ಅಲ್ಲಿಗೆ x ಮೈನಸ್ ಆಫ್ -1 ಅಂತ ಆಗುತ್ತೆ. ಸೊ ದಟ್ ಈಸ್ -5/3 ಇಂಟು x + 1 ಅಂತ ಆಯಿತು. ಸೊ ಲೆಟ್ ಮಿ ರೈಟ್ ದ ಆನ್ಸರ್ ಆಸ್ ಇಟ್ ಇಸ್. ಸೊ ನಾವು ಕ್ರಾಸ್ ಮಲ್ಟಿಪ್ಲೈ ಬೈ 3. ಸೊ 3 ಇಲ್ಲಿ ತೊಗೊಳ್ಳೋಣ. 3 times this is equal to, ನೋಡಿ ಅಬ್ಸರ್ವ್ ಮಾಡಿ, -5 ಇಂಟು x ದಟ್ ಈಸ್ -5x, ಮೈನಸ್ ಇಂಟು ಪ್ಲಸ್ -5. ಸೊ ಇದು ನಮಗೆ ಏನಾಗಬೇಕು? ಸ್ಟ್ಯಾಂಡರ್ಡ್ ಫಾರ್ಮ್ನಲ್ಲಿ ಇರಬೇಕು. ax + by + c = 0 ಫಾರ್ಮ್ನಲ್ಲಿ ಇರಬೇಕು. ಸೊ ಬ್ರಿಂಗ್ ದೀಸ್ 2 ಟರ್ಮ್ಸ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಮಲ್ಟಿಪ್ಲೈ ಮಾಡೋಣ. 3 × y 3y ಮೈನಸ್ 3 × 1 3. ಸೊ ಬ್ರಿಂಗ್ ದಿಸ್, ನೋಡಿ ಎರಡು ಟರ್ಮ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಳ್ಳೋಣ. +5x + 5 is equal to
0 on the right hand side. So first x ಬರ್ಕೊಳ್ಳೋಣ 5x ನೋಡಿ ಆಮೇಲೆ ಪ್ಲಸ್ 3y ಬರ್ಕೊಳ್ಳೋಣ then 5 minus 3 that will be 2 is equal to 0. 5x plus 3y plus 2 is equal to 0. So this is the equation of the line which passes through the given 2 points. Note down the solution of this example. ಸೊ ಇದು ಪಾರ್ಟ್ ಬಿ ನಲ್ಲಿರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್. ಸೊ ಉಳಿದಂತಹ ಪಾರ್ಟ್ ಡಿ ನಲ್ಲಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಯು ಕ್ಯಾನ್ ಕಂಪ್ಲೀಟ್ ಇಟ್ ಆ್ಯಂಡ್ add all these questions to your notebook. Okay, so you can write all the answers for the questions which have been asked in part D, like define signum function and write the domain and range. Okay, define identity function and write its domain and range and draw the graph. So these are questions also carry 5 marks. So you combine all those questions along with the answers. So let us consider one more question paper in our previous session. So you work out all these problems. So this completes our midterm examination paper November 2018. Okay, so let us continue to consider some more examination papers in the next session.